ವೀಕ್ಷಕರೇ, ಸಿ.ಜೆ. ರಾಯ್ ಸಾವು ಮತ್ತು ಸಾವಿನ ತನಿಖೆ ಹಿಂದಿನ ರಹಸ್ಯ. ಸಿ.ಜೆ. ರಾಯ್ ಸಾವನ್ನಪ್ಪಿ ಸರಿಸುಮಾರು 23-24 ದಿನಗಳು ಕಳೀತಾ ಬಂತು. ಯಾವಾಗ ಈ ದಿಗ್ಗಜ ಉದ್ಯಮಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣಕ್ಕೆ ಎಲ್ರಿಗೂ ಒಂದ್ ರೀತಿಯ ಅನುಮಾನ, ಒಂದ್ ರೀತಿಯ ಗೊಂದಲ. ಯಾಕೆ ಸಿ.ಜೆ. ರಾಯ್ ಹೀಗ್ ಮಾಡ್ಕೊಂಡ್ರು? ಏನೇನು ಸಮಸ್ಯೆ ಇತ್ತು? ಐಟಿ ಅಥವಾ ಇಡಿ ದಾಳಿಗಳೇ ಸಿ.ಜೆ. ರಾಯ್ ಆತ್ಮಹತ್ಯೆಗೆ ಕಾರಣನ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಹಾ ಚರ್ಚೆಗಳೇ ನಡೆದು ಹೋದವು. ಸಿ.ಜೆ. ರಾಯ್ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವತ್ತು ಜನವರಿ 30ನೇ ತಾರೀಕು ಸಿ.ಜೆ. ರಾಯ್ ಅವರ ಕಂಪನಿಗಳೆಲ್ಲದರ ಮೇಲೆ ರೇಡ್ ಆಗಿ ಅಧಿಕಾರಿಗಳು, ಐಟಿ ಅಧಿಕಾರಿಗಳು, ಕೇರಳದಿಂದ ಬಂದಂತ ತಂಡ ಅವ್ರ ಮೇಲೆ ತನಿಖೆಯನ್ನ ಶುರು ಮಾಡುತ್ತೆ. ಸತತವಾಗಿ ವಿಚಾರಣೆಯನ್ನ ಶುರು ಮಾಡುತ್ತೆ. ಹಣದ ಮೂಲವನ್ನೆಲ್ಲ ಕೆದಕೋದಕ್ಕೆ ಶುರು ಮಾಡುತ್ತೆ. ಡಾಕ್ಯುಮೆಂಟ್ಗಳನ್ನೆಲ್ಲ ತೆಗೆದುಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ತಮ್ಮದೇ ಕಾನ್ಫರೆಂಟ್ ಗ್ರೂಪ್ನ ಕಚೇರಿಯಲ್ಲಿ ಮೇಲ್ಗಡೆ ಕೊಠಡಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸಿ.ಜೆ. ರಾಯ್. ಆತ್ಮಹತ್ಯೆ ಆಗಿದ್ದೇ ತಡ ರಾಜಕೀಯ ವಲಯದಲ್ಲೂ ಕೂಡ ಕೆಲವು ನಾಯಕರುಗಳೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ರು. ಇದು ಅಧಿಕಾರಿಗಳ ಕಿರುಕುಳ. ಕೇರಳದಿಂದ ಬಂದಿತ್ತಲ್ಲ ಏನು ತಂಡ, ಕೃಷ್ಣ ಪ್ರಸಾದ ನೇತೃತ್ವದ ಅಧಿಕಾರಿಗಳ ತಂಡ, ಐಟಿ ಅಧಿಕಾರಿಗಳು ಕಿರುಕುಳ ನೀಡಿದ್ರು. ಹಾಗಾಗಿನೇ ಸಿ.ಜೆ. ರಾಯ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಅನ್ನೋ ಮಾತು ಜಗಜ್ಜಾಹೀರಾಗ್ಬಿಡ್ತು. ಇಡೀ ವಲಯ ಇದೆಯಲ್ಲ, ಈ ಉದ್ಯಮಿ ವಲಯ, ಇವರೆಲ್ಲರೂ ಕೂಡ ತಿರುಗಿ ಬಿದ್ರು ಐಟಿ ಅಧಿಕಾರಿಗಳ ಮೇಲೆ. ಕೋಲಾರದ KGF ಬಾಬು ಅಂತ ಏನ್ ಕರಿತೀವಲ್ಲ, ಆತ ಕೂಡ ಸುಮಾರು 10,000 ಕೋಟಿಯೋ 7,000 ಕೋಟಿಯೋ ಒಡೆಯ. ಒಂದು ಕಾಲದಲ್ಲಿ ಗುಜರಿ ವ್ಯಾಪಾರದಿಂದ ಮೇಲೆ ಬಂದಂತಹ ಬಿಸ್ನೆಸ್ ಮೆನ್. ಗುಜರಿ ಮಾರು ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ಅಂತ ತೋರಿಸ್ಕೊಟ್ಟಂತ KGF ಬಾಬು ಕೂಡ ಅಧಿಕಾರಿಗಳ ಮೇಲೆ ತಿರುಗಿದ್ರು. ಐಟಿ ಇಡಿ ಅಧಿಕಾರಿಗಳು ಯಾವ್ಯಾವ ರೀತಿ ಕಿರುಕುಳ ಕೊಡ್ತಾರೆ ಅನ್ನೋದನ್ನ ಸ್ವತಃ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ರು. ಆದರೆ ಈ 7,000 ಕೋಟಿಯ ಒಡೆಯ ಸಿ.ಜೆ. ರಾಯ್ ಹಲವು ಕಡೆ ಹೇಳ್ಕೊಂಡಿದ್ದು, ನಾನು ಒಂದೇ ₹1 ಸಾಲ ಕೂಡ ಮಾಡದೆ ಈ ಕೋಟೆಯನ್ನ ಕಟ್ಟಿದ್ದೀನಿ. ಕಾನ್ಫಿಡೆಂಟ್ ಗ್ರೂಪ್ನ ಕಟ್ಟಿರೋದ್ರ ಹಿಂದೆ ಸಾಲ ಇಲ್ಲ. ಅಂದ್ರೆ ಬಹಳ ಸಣ್ಣ ಮಟ್ಟದಿಂದ ಬೆಳೆದು ಇಂತಹ ಕೋಟೆಯನ್ನ ಕೊಟ್ಟಿದ್ದೀನಿ ಅಂತ ಹಲವು ಕಡೆ ಅವರು ಹೇಳ್ಕೊಡ್ತಾ ಇದ್ರು. ಇದಾದ ನಂತರ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಯಿತು. ಒಂದು SIT ತಂಡವನ್ನ ಕೂಡ ರಚಿಸಿತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಗೃಹ ಸಚಿವ ಜಿ. ಪರಮೇಶ್ವರ್ ಅವರು ಎಲ್ಲರೂ ಕೂತು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು SIT ತಂಡ ರಚನೆಯಾಗುತ್ತೆ. SIT ತಂಡದಲ್ಲಿ ಅಶೋಕನಗರ ಠಾಣೆಯ ಇನ್ಸ್ಪೆಕ್ಟರ್ ACP, ಹಾಗೇನೆ DG ವಂಶೀಕೃಷ್ಣ, ಬೆಂಗಳೂರು ದಕ್ಷಿಣ ಕ್ಷೇತ್ರದ DCP ಲೋಕೇಶ್ ಜಗ್ಲಾ ಸರ್, ಬೆಂಗಳೂರು ಕೇಂದ್ರ ವಿಭಾಗದ DCP ಅಕ್ಷಯ್ ಮಚ್ಚೀಂದ್ರ, ಇವರೆಲ್ಲರೂ ಕೂಡ ತಂಡದಲ್ಲಿರ್ತಾರೆ. ಯಾವಾಗ ಸಾವಾಯ್ತಲ್ಲ, ಒಬ್ಬರಾದ ನಂತರ ಒಬ್ರು ಐಟಿ ಅಧಿಕಾರಿಗಳು, ರಾಯ್ ಪತ್ನಿ, ರಾಯ್ ಮಗ, ರಾಯ್ ಮಗಳು, ರಾಯ್ ಸಂಬಂಧಿಕರು, ರಾಯ್ ತಮ್ಮ, ಇವರೆಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸ್ತಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಕೆಲವರು ನೌಕರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಒಳಪಡಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಈಗ ಮಹತ್ವದ ಮಾಹಿತಿಯನ್ನ ಹೊರಗಾಕಿದ್ದಾರೆ. SIT ತಂಡ ಏನಿತ್ತಲ್ಲ, ರಾಯ್ ಅವರ ಸಾವಿಗೆ ಮಾನಸಿಕ ಒತ್ತಡ ಕಾರಣ ಅನ್ನೋ ಅಂಶವನ್ನ ಬಯಲಿಗೆಳೆದಿದೆ. ಈಗ 23-24 ದಿನದ ಸತತ ತನಿಖೆ ನಂತರ
SIT ಮೂಲಗಳಿಂದ ತಿಳಿದುಬರುವಂತಹ ಮಾಹಿತಿ ಇದು. ರಾಯ್ ಅವರು ಕೆಲವು ಮಾನಸಿಕ ಒತ್ತಡಗಳಿಂದ ಬಳಲ್ತಾ ಇದ್ರು. ಮಾನಸಿಕವಾದ ಕೆಲವು ಸಮಸ್ಯೆ ಅವರನ್ನ ಕಾಡ್ತಾ ಇತ್ತು. ಹಾಗಾಗಿನೇ ಅವರು ಜಯನಗರದ 8ನೇ ಬ್ಲಾಕ್‌ನಲ್ಲಿರುವಂತಹ ಓರ್ವ ಮನೋವೈದ್ಯರನ್ನ ಆಗಾಗ ಸಂಪರ್ಕ ಮಾಡ್ತಾ ಇದ್ರು. ಸಾವಿನ 2-3 ದಿನದ ಹಿಂದೆ ಕೂಡ ಮನೋವೈದ್ಯರ ಬಳಿ ಸಲಹೆಯನ್ನ ಪಡೆದಿದ್ರು. ಮಾನಸಿಕ ಒತ್ತಡಕ್ಕೊಳಗಾಗ್ಬಿಟ್ಟಿದ್ದೀನಿ. ಹಣಕಾಸಿನ ಒತ್ತಡ ಇದೆ. ಇದೆಲ್ಲದನ್ನ ನಿಭಾಯಿಸುವುದು ಹೇಗೆ? ಅನ್ನೋ ನಿಟ್ಟಿನಲ್ಲಿ ರಾಯ್ ಅವರು ಜಯನಗರದಲ್ಲಿರುವಂಥ 8ನೇ ಬ್ಲಾಕ್‌ನಲ್ಲಿರುವಂಥ ಮನೋವೈದ್ಯರ ಆಸ್ಪತ್ರೆಗೆ ಆಗಾಗ ಹೋಗ್ಬರ್ತಾ ಇದ್ರು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಹಾಗಾದ್ರೆ ಮಾನಸಿಕ ಒತ್ತಡ ಯಾಕಾಗ್ ಬರುತ್ತೆ? ಕೆಲವು ತಜ್ಞರೇ ಹೇಳುವ ಪ್ರಕಾರ ಮಾನಸಿಕ ಒತ್ತಡ ಕೇವಲ ಒಂದೇ ಒಂದು ಕಾರಣಕ್ಕೆ ಬರೋದು ಸಹಜವಾಗಿ ಸ್ವಲ್ಪ ಕಡಿಮೆ. ಹಲವು ರೀತಿಯ ಒತ್ತಡಗಳು ಮನುಷ್ಯನಿಗೆ ಉಂಟಾಗಬೇಕು. ಹಣಕಾಸಿನ ಸಮಸ್ಯೆ ಉಂಟಾಗಬೇಕು, ಮನೆಯಲ್ಲೇನೋ ವೈಯಕ್ತಿಕ ಸಮಸ್ಯೆ ಇರಬೇಕು, ಹಣವನ್ನು ಕೊಡುವಂತೆ ಕೆಲವರು ಪೀಡಿಸ್ತಾ ಇರ್ಬೋದು. ಇದರ ನಡುವೆ IT ಅಧಿಕಾರಿಗಳು ತಮ್ಮ ಕೆಲವು ಬ್ಯಾಂಕ್ ಅಕೌಂಟ್‌ಗಳನ್ನು, ತಮ್ಮ ಕೆಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿರುವುದಿರ್ಬೋದು. ಇದೆಲ್ಲದೂ ಕೂಡ ರಾಯ್ ಅವರ ಮಾನಸಿಕ ಒತ್ತಡಕ್ಕೆ ಕಾರಣ ಆಗಿರಬಹುದು. ಇದೆಲ್ಲದರ ಹೊರತಾಗಿಯೂ ಕೂಡ ಕೆಲವು ಪೊಲಿಟಿಕಲ್ ಪ್ರೆಷರ್‌ಗಳು. ಈಗೇನು ನಾವು ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಿಮಗೆ ತಿಳಿಸಿದ್ದೆ. ರಾಯ್ ಅವರ ಡೈರಿಯಲ್ಲಿ ಯಾರ್ಯಾರ ಹೆಸರಿತ್ತು, ರಾಯ್ ಅವ್ರ ಜೊತೆ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು, ಬ್ಲಾಕ್ ಮನಿಯನ್ನ ಹ್ಯಾಂಗೆ ರಾಯ್ ಅವರ ಕಂಪನಿಗೆ ತಂದು ಇನ್ವೆಸ್ಟ್ ಮಾಡಿದ್ರು, 3,000 ಕೋಟಿಯ ಬ್ಲಾಕ್ ಮನಿ ರಹಸ್ಯ ಅದೆಲ್ಲದನ್ನು ಕೂಡ ನಿಮ್ಗೆ ಹೇಳಿದ್ದೆ. ಸೊ ಈ ಕಾರಣಗಳಿಂದಾಗಿ ರಾಯ್ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ಬೋದು. ಹಾಗಾಗಿನೇ ತಮ್ಮದೇ ಲೈಸೆನ್ಸ್ ಗನ್ನಿಂದ ಅವರು ತಮ್ಮ ಎದೆಗೆ ಶೂಟ್ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿಯನ್ನ ಪೊಲೀಸ್ ಪ್ರಾಥಮಿಕ ತನಿಖೆಯಲ್ಲಿ ಅಥವಾ SIT ಪ್ರಾಥಮಿಕ ತನಿಖೆಯಲ್ಲಿ SIT ಪೊಲೀಸು ಈ ಮಾಹಿತಿಯನ್ನು ಹೊರಹಾಕ್ತಾರೆ. ಇದು ಅಧಿಕೃತವಾದ ಮಾಹಿತಿ. ಅಂದರೆ ತನಿಖೆಯ ನಂತರದಲ್ಲಿ ಈಗ ಬರ್ತಾ ಇರುವಂಥ ಮಾಹಿತಿ. ಬೇರೆ ಬೇರೆ ಆ್ಯಂಗಲಲ್ಲಿ ಚರ್ಚೆ ಆಗಿತ್ತಲ್ಲ, ರಾಜಕೀಯ ಒತ್ತಡ, ಆ ಒತ್ತಡ, ಈ ಒತ್ತಡ, ಹಣಕಾಸಿನ ಸಮಸ್ಯೆ, ಸಾಲ ಮಾಡ್ಕೊಂಡಿದ್ರು, ಅಥವಾ ವೈಯಕ್ತಿಕ ಜೀವನದಲ್ಲಿ ಏನಾದ್ರು ಪತಿ ಪತ್ನಿ ವಿರಹ, ಕಲಹ ಈ ಥರದ್ದೇನಾದ್ರು ಇತ್ತಾ ಅನ್ನೋ ಎಲ್ಲ ಆ್ಯಂಗಲಿಂದ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿರುವ ವಿಚಾರ ಏನಂದರೆ ಅವರು ಮಾನಸಿಕ ಒತ್ತಡದಿಂದ ಬಳಲ್ತಾ ಇದ್ರು ಅಂತ. ಜಯನಗರದ 8ನೇ ಬ್ಲಾಕ್‌ನಲ್ಲಿರುವಂಥ ಆ ವೈದ್ಯರನ್ನು ಕೂಡ ಕರೆಸಿ ಪೊಲೀಸರು ಮಾತಾಡಿದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡಿ ಏನೇನು ಸಮಸ್ಯೆಯಿಂದ ಬಳಲ್ತಾ ಇದ್ರು, ರಾಯ್ ಅವರು ಯಾವ್ಯಾವ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ರು, ಏನೇನಕ್ಕೆ ಪರಿಹಾರವನ್ನು ಕೇಳ್ತಾ ಇದ್ರು, ಎಷ್ಟು ದಿನಕ್ಕೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ರು, ಈ ಎಲ್ಲ ಅಂಶಗಳನ್ನು ಕೂಡ ಮನೋವೈದ್ಯರಿಂದ ಕಲೆ ಹಾಕಿದ್ದಾರೆ. ಅದರ ವಿಸ್ತೃತ ರೂಪವನ್ನು ನೋಡೋದಾದರೆ ಅಥವಾ ಅದನ್ನು ಅನಲೈಸ್ ಮಾಡಿ ನೋಡೋದಾದರೆ ರಾಯ್ ಅವರಿಗೆ ಒಂದು ಹಂತಕ್ಕೆ ಮಾನಸಿಕ ಸಮಸ್ಯೆ ಇದ್ದಿದ್ದು ಈಗ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್‌ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.